ವಿಡಿಯೋದಲ್ಲಿ ಪೋಲೋ ತಿನ್ನೋದು ತೋರಿಸ್ತಿದ್ದಾರೆ ಅಂತ ಅನ್ಕೊತಾ ಇದ್ದೀರಾ? ಏನಿಲ್ಲ ಗೈಸ್. ಸೊ ನಮ್ಮ ಮೌತ್ಗೆ ಎಷ್ಟು ಫ್ರೆಶ್ನೆಸ್ ಬೇಕಾಗುತ್ತೋ ಅಷ್ಟೇ ನಮ್ಮ ಫೇಸ್ಗೂ ಕೂಡ ಫ್ರೆಶ್ನೆಸ್ ಬೇಕಾಗುತ್ತೆ. ಫೇಸು ಫ್ರೆಶ್ ಆಗಷ್ಟೇ ಅಲ್ಲ, ನಿಮ್ಮ ಫೇಸು ಗ್ಲೋಯಿಂಗು ಕೂಡ ಆಗುತ್ತೆ ಈ ಒಂದು ಟ್ರಿಕ್ಕಿಂದ. ಸೊ ಏನು ಅಂತ ಬನ್ನಿ ತೋರಿಸ್ತೀನಿ. ಸೊ ಇದಕ್ಕೋಸ್ಕರ ಬೇಕಾಗಿರೋದು ಫಸ್ಟ್ 1 ಸ್ಪೂನಷ್ಟು ಕಾಫಿ ಪೌಡರ್ ಆ್ಯಂಡ್ ಪ್ಯೂರ್ ಆಗಿರುವಂಥ ಜೇನುತುಪ್ಪ 1 ಸ್ಪೂನು. ಆ್ಯಂಡ್ ಇದ್ರ ಜೊತೆಯಲ್ಲಿ ಕೆನೆ, ಬಿಸಿ ಮಾಡಿ ಹಾಲು ತಂಪು ಮಾಡಿದಾಗ ಕೆನೆ ಬರುತ್ತಲ್ಲ, ಸೊ ಆ ಕೆನೆನ 1 ಸ್ಪೂನಷ್ಟು ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮೇನ್ ಇಂಪಾರ್ಟೆಂಟ್ ಬಂದುಬಿಟ್ಟು ಸ್ಪ್ರೈಟ್. ಎಸ್, 2 ರಿಂದ 3 ಸ್ಪೂನಷ್ಟು ನೀವು ಸ್ಪ್ರೈಟನ್ನು ತೊಗೋಬೇಕಾಗುತ್ತೆ. ಬಿಟ್ ವೈಬಿಂದ ಫೇಸ್ ಎಲ್ಲ ವೈಬ್ ಮಾಡೋದು. ನಂತರ ಸ್ಪ್ರೈಟ್. ಸೊ ಈ ಸ್ಪ್ರೈಟನ್ನು ನಾನು ಒಂದು ಕಾಟನ್ ಡಿಪ್ ಮಾಡಿಬಿಟ್ಟು ಇದರಿಂದ ಫೇಸ್ ಮೇಲೆ ಅಪ್ಲೈ ಮಾಡ್ತಾಯಿದ್ದೀನಿ. ಸೊ ಇದರಿಂದ ಏನು ಅಂತಂದರೆ ಫೇಸ್ ಮೇಲಿರುವಂಥ ಡರ್ಟ್ ಎಲ್ಲ ಇಂಪ್ಯೂರಿಟಿ ಎಲ್ಲ ಡೀಪಾಗಿ ಕ್ಲೀನ್ ಆಗುತ್ತೆ. ಇದರಿಂದ ಕ್ಲೆನ್ಸಿಂಗ್ ಥರ ಮಾಡ್ಕೋಬೇಕು. ಸೊ ಇದು ಫಸ್ಟ್ ಟೈಮ್ ಸ್ವಲ್ಪ ಅಪ್ಲೈ ಮಾಡಿಕೊಂಡು ಸ್ವಲ್ಪ ಟ್ರೈ ಮಾಡಿಕೊಂಡೆ. ಆ್ಯಂಡ್ ನೆಕ್ಸ್ಟ್ ಟೈಮ್ ಮತ್ತೊಂದು ಸರಿ ಅಪ್ಲೈ ಮಾಡ್ಕೊತಾ ಇದ್ದೀನಿ. ಇದು ಸೆಕೆಂಡ್ ಟೈಮು. ನಂತರ ಒಂದೇ ಸರಿ ಇದನ್ನು ವೈಪ್ ಮಾಡ್ಕೊಳ್ಳೋಣ. ಟು 3 ಟೈಮ್ಸ್ ನಾನು ಅಪ್ಲೈ ಮಾಡಿ ಫೇಸ್ ಮೇಲೆ ವೈಪ್ ಮಾಡ್ಕೊತಾ ಇದ್ದೀನಿ. ಸ್ಪ್ರೈಟ್ ಅನ್ನೋದು ಚೆನ್ನಾಗಿ ಎಕ್ಸ್ಫೋಲಿಯೇಟ್ ಮಾಡುತ್ತೆ ಸ್ಕಿನ್ನನ್ನು. ಆ್ಯಂಡ್ ನಿಮ್ಮ ಸ್ಕಿನ್ ಮೇಲಿರುವಂಥ ಡರ್ಟ್ನೆಲ್ಲ ರಿಮೂವ್ ಮಾಡಿ ಫೇಸನ್ನು ಫ್ರೆಶ್ ಆಗಿ ಮಾಡುತ್ತೆ. ತುಂಬ ಫ್ರೆಶ್ ಆಗಿರುತ್ತೆ. ಬಟ್ ಇದು ಎವ್ರಿ ಡೇ ಮಾಡ್ಬೋದು. ಜಸ್ಟ್ ಆವಾಗವಾಗ ನಮ್ಮ ಸ್ಕಿನ್ ತುಂಬ ಡಲ್ ಆಗಿದೆ ಅನ್ನೋ ಟೈಮಲ್ಲಿ ಇದನ್ನು ನಾವು ಟ್ರೈ ಮಾಡ್ಬೋದು. ನಂತರ ಒಂದು ಲೇಯರ್ ಅಪ್ಲೈ ಮಾಡಿಕೊಂಡು ಸ್ಪ್ರೈಟ್. ಆ್ಯಂಡ್ ನೆಕ್ಸ್ಟ್ ನಾನು ಪ್ರಿಪೇರ್ ಮಾಡ್ಕೊಂಡಿರುವಂಥ ಫೇಸ್ ಪ್ಯಾಕನ್ನು ಅದ್ರ ಮೇಲೆ ಅಪ್ಲೈ ಮಾಡ್ತಾಯಿದ್ದೀನಿ. ಸೊ ಫೇಸ್ ಪ್ಯಾಕಲ್ಲಿ ಕಾಫಿ ಪೌಡರ್, ಹನಿ ಆ್ಯಂಡ್ ಕೆನೆ, ಹಾಲಿನ ಕೆನೆ ಇರುತ್ತಲ್ಲ ಅದು, 3 ಮಿಕ್ಸ್ ಮಾಡಿಕೊಂಡು ಡ್ರೈ ಆಗೋವರೆಗೂ ಬಿಡಬೇಕು. ಸೊ ಫೇಸ್ ಮೇಲೆ ಅಪ್ಲೈ ಮಾಡಿ ಡ್ರೈ ಆಗೋವರೆಗೂ ಬಿಡಬೇಕು. ನಂತರ ಈ ಥರ ಡ್ರೈ ಆದಮೇಲೆ ಒಂಚೂರು ಕೈನ ನೀರು ತೊಗೊಂಡು ಈ ಥರ ಸ್ಕ್ರಬ್ ಮಾಡ್ಕೊಳ್ಳಿ. ಇದರಿಂದ ಏನು ಅಂತಂದರೆ ಡೆಡ್ ಸ್ಕಿನ್ ಎಲ್ಲ ಕೂಡ ರಿಮೂವ್ ಆಗುತ್ತೆ. ಆ್ಯಂಡ್ ನಿಮ್ಮ ಸ್ಕಿನ್ ಸ್ಮೂದಾಗಿ ಕಾಣುತ್ತೆ. ಆ್ಯಂಡ್ ಆಲ್ಸೋ ಏನಂತಂದರೆ ಫ್ರೆಶ್ ಆ್ಯಂಡ್ ಗ್ಲೋಯಿಂಗ್ ಆಗಿ ಕೂಡ ನಿಮ್ಮ ಫೇಸ್ ಆಗುತ್ತೆ. ನಿಮ್ಮ ಫೋರ್ಹೆಡ್ ಮೇಲೆ, ನೋಸ್ ಮೇಲೆ, ಹಾಗೆ ಲಿಪ್ ಮೇಲೆ ಕೂಡ ಇದೇ ಸ್ಕ್ರಬನ್ನು ಯೂಸ್ ಮಾಡಿಕೊಂಡು ನೀವು ಸ್ಕ್ರಬ್ಬಿಂಗ್ ಮಾಡ್ಕೊಳ್ಳಿ. ಆ್ಯಂಡ್ ಚೀಕ್ಸ್ ಮೇಲೆ ಆಗಿರ್ಬೋದು, ಚಿನ್ ಮೇಲೆ ಆಗಿರ್ಬೋದು, ಸೈಡ್ ನೋಸೆಲ್ಲ ಆಗಿರ್ಬೋದು, ಎಲ್ಲ ಕಡೆಯೂ ನಿಧಾನವಾಗಿ ನೀಟಾಗಿ ಸ್ಕ್ರಬ್ ಮಾಡ್ಕೊಳ್ಳಿ. ಇದರಿಂದ ಏನು ಅಂತಂದರೆ ನಿಮಗೆ ಬ್ಲ್ಯಾಕ್ ಹೆಡ್ಸ್, ವೈಟ್ ಹೆಡ್ಸ್ ಇದ್ರೂ ರಿಮೂವ್ ಆಗುತ್ತೆ. ಆ್ಯಂಡ್ ಆಲ್ಸೋ ಫೇಸ್ ಮೇಲೆ ಡರ್ಟ್ ಏನಾದರೂ ಇದ್ದರೂ ಕೂಡ ಚೆನ್ನಾಗಿ ರಿಮೂವ್ ಆಗುತ್ತೆ. ಆ್ಯಂಡ್ ನಿಮ್ಮ ಸ್ಕಿನ್ ಮೇಲೆ ಡೆಡ್ ಸ್ಕಿನ್ಸ್ ಇದ್ದರೂ ಕೂಡ ರಿಮೂವ್ ಆಗುತ್ತೆ. ಆ್ಯಂಡ್ ಆಲ್ಸೋ ನಿಮ್ಮ ಸ್ಕಿನ್ನು ತುಂಬ ಗ್ಲೋಯಿಂಗ್ ಆ್ಯಂಡ್ ಸಾಫ್ಟಾಗಿ ಕೂಡ ಆಗುತ್ತೆ. ಸೊ ನಿಧಾನವಾಗಿ ಒಂದು 5 to 10 ಮಿನಿಟ್ಸ್ ಈ ಥರ ಸ್ಕ್ರಬ್ ಮಾಡ್ಕೊಳ್ಳಿ. ನಂತರ ಫೇಸ್ ವಾಶ್ ಮಾಡ್ಕೊಳ್ಳಿ. ಇಲ್ಲಿ ನೀವು ನೋಡ್ತಿರ್ಬೋದು ನನ್ನ ಫೇಸ್ ಎಷ್ಟು ಕ್ಲಿಯರ್ ಆ್ಯಂಡ್ ಗ್ಲೋಯಿಂಗಾಗಿ ಆಗಿದೆ ಅಂತ. ನೀವೇ ನೋಡಿ, ನಾನು ಯಾವುದೇ ರೀತಿಯ ಮಾಯಿಶ್ಚರೈಸರ್ ಆಗಿರ್ಬೋದು ಏನೂ ಅಪ್ಲೈ ಮಾಡಿಲ್ಲ. ಬಟ್ ಎಷ್ಟು ಫ್ರೆಶ್ ಆ್ಯಂಡ್ ಶೈನಿಯಾಗಿ ಆಗಿದೆ ಅಂತ ನೀವು ನೋಡ್ತಿರ್ಬೋದು. ಇಷ್ಟನ್ನು ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಬಾಯ್.